ಅಂದ್ರೆ ಕಟಾವ್ ಮಾಡ್ಕೊಡೋರು ಗಡ್ಡೆ ಮಾತ್ರ ತಗೊಂತಾರೆ. ಹಂಗೆ ನೋಡಿ ಇದ್ರ ಬೇರು ಇಷ್ಟೇ ಬರೋದು, ನೀರಿಗೆ ಬೇಕೇ ಬೇಕು. ಈ ಸಣ್ಣ ಬೇರಿನಿಂದ ಮೇಲೆಲ್ಲ ಅಡ್ಕೊಂಬಿಟ್ಟಿರ್ತದೆ. ಇಲ್ಲಿ ಕಟ್ ಮಾಡುವ ಎಲೆಕೋಸು, ಇದು ಸೆಂಟ್ ಕೋಸು ಅಂತ. ಇದು 1 kg ಇಂದ 1.5 kgನೇ ಬರೋದು. ಅದು ಚಪಾತಿ ಕೋಸು ಅಂತ 3 kg ಇಂದ 4 kg ಬರುತ್ತೆ. ನರ್ಸರಿಯಿಂದ ನಾರ್ ತಗೊಂಬಂದು ನಾಟಿ ಮಾಡಬೇಕು, ಲೈನ್ ಆಗಿ ಉಣ್ಬೇಕು. ಈ ಜಾಯಿಂಟ್ಗೂ ಮಧ್ಯೆ ಈ ನೀರ್ ಬರತ್ತವೆ ಉಣ್ಕೊಬೇಕು. ಈ ಸೈಜ್ ಬರಬೇಕು. 70 ದಿವಸದ ಬೆಳೆ ಚೆನ್ನಾಗಿ ಓಡುತ್ತೆ. ಅಡಿಕೆಯಲ್ಲಿ ಉಪು ಬೆಳೆಯಾಗಿ ಇದು ಮಾಡ್ತಾ ಇದ್ದೀರಾ? ಮೇಯ್ನು ನೀರ್ ಇರಬೇಕು. ಇದು ಮಾಡಿದ್ರೆ ಒಳ್ಳೆ ರೇಟ್ ಅಂತೂ ಸಿಗುತ್ತೆ. 1/2 ಎಕರೆ 1 ಎಕರೆ ಅವರು ಶಕ್ತಿ ಸಮಾನವಾಗಿ ಮಾಡಿದ್ರೆ ಒಳ್ಳೆ ಆದಾಯ. ಆ ಮಳೆ ವೆದರು ಚಳಿ ಇದು ಜಾಸ್ತಿ ಆದಾಗ ಬೇಡಿಕೆ ಚೆನ್ನಾಗಿರ್ತದೆ. ಒಬ್ಬೊಬ್ರು ಬಂದು ಒಂದೊಂದು ರೇಟ್ ಕೇಳ್ತಾರೆ. ಒಬ್ರು 60,000 ಕೇಳಿದ್ರು. ಇವತ್ತು 1,80,000ಕ್ಕೆ ತೀರ್ಮಾನ ಆಗಿದೆ. ಅಂದ್ರೆ ಕಟಾವ್ ಮಾಡ್ಕೊಡೋರು ಗಡ್ಡೆ ಮಾತ್ರ ತಗೊಂತಾರೆ. ಅಲ್ಲಿ ಕತ್ತರಿಸಿದ್ಯಲ್ಲ, ಹಂಗೆ ನೋಡಿ ಇದ್ರ ಬೇರು ಇಷ್ಟೇ ಬರೋದು. ಇಷ್ಟೇ ನೀರ್ ಬೇಕೇ ಬೇಕು. ನೀರಿಗೆ ಬೇಕೇ ಬೇಕು. ಈ ಸಣ್ಣ ಬೇರಿನಿಂದ ಮೇಲೆಲ್ಲ ಅಡ್ಕೊಂಬಿಟ್ಟಿರ್ತದೆ, ಭೂಮಿ ಎಲ್ಲ ಅಡ್ಕೊಂಬಿಡ್ತದೆ. ಅಲ್ಲಿ ಇದರಿಂದ ನೀರು ಜಾಸ್ತಿ ಮೇಲಿನ ತ್ಯಾವ. ಇದು 1-2 ಎಲೆ ಬಿಟ್ಟು ಕಟ್ ಮಾಡೋಣ. ಇಷ್ಟು ಕಟ್ ಮಾಡ್ಕೊಬೋದು. ಇಲ್ಲ ಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಈ ಮಾಲ್ಗಳಿಗೆ ಹಾಕೋವೆಲ್ಲನೂ ಇನ್ನೂ ಕಟ್ ಮಾಡ್ಲಾ? ಮಾಡಿ ಇನ್ನೂ ಕಟ್ ಮಾಡ್ತಾರೆ. ಯಾಕೆಂತಂದರೆ ಅವರು ಬರೀ ಗಡ್ಡೆನೇ ಅವರು ತಗೊಳ್ಳೋದು. ಇಷ್ಟು ಕಟ್ ಮಾಡ್ಕೊಂಡು ಹಾಕ್ಕೊಬೋದು. ಇಷ್ಟು ಮಾಲ್ಗೆ ಇಲ್ಲಿ ಕಟ್ ಮಾಡ್ಕೊಂಡು ಇಲ್ಲಿ ಕಟ್ ಮಾಡ್ಬೋದು. ಇಲ್ಲಿ ಕಟ್ ಮಾಡಿಬಿಟ್ರೆ ಇದಿಷ್ಟು ಇದಿರ್ತದೆ. ಅಲ್ಲಿ 1-2 ಎಲೆ ಇದ್ರೂ ಹೋಗೋ ಅಷ್ಟೊತ್ತಿಗೆ ಇದು ಉದುರೋಗ್ಬಿಡ್ತದೆ. ಅಲ್ಲಿ ಗಾಡಿಯಲ್ಲಿ ಹಾಕಿ ನಾವು ತೆಗೆದು ಇದು ಮಾಡೋ ಅಷ್ಟೊತ್ತಿಗೆ ಈ ಎಲೆ ಹಿಂಗೆ ಮುರಿದೋದು ಹೋಗ್ಬಿಡುತ್ತೆ. ಅಲ್ಲಿಗೆ ಅವ್ರಿಗೆ ಸರೋಗುತ್ತೆ. ಬರೀ ಗಡ್ಡೆ ಮಾತ್ರ ಅವರು ಅಲ್ಲಿ ಇದು ಮಾಡ್ಕೊಂಡು ಇಷ್ಟಿದ್ರೆ ಚೆನ್ನಾಗಿರ್ತದೆ. ಇದು ಬಂದು 1.5 kg ತೂಕ ಇದೆಯಲ್ಲ? 1 kg ಬರುತ್ತೆ, 3/4 kg ಬರೋ ಇದೆ, 1.5 kg ಬರೋದು ಇದೆ. ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ. ಈಗ 1 ವರ್ಷದಿಂದ ಬೋರ್ ಹಾಕಿ 1 ವರ್ಷದಿಂದ ಮಾಡ್ತಾ ಇದ್ದೀವಿ. ಬೋರಲ್ಲಿ ನೀರು ಬರ್ತಾ ಇದೆ? ಬೋರಲ್ಲಿ ನೀರು ಚೆನ್ನಾಗಿ ಬರುತ್ತೆ. ಕೋಸಿನ ಬೆಳೆ ಹಾಕಿದ್ದೀವಿ. ಕೋಸು ಏನ್ ಕೋಸಣ್ಣ ಇದು? ಗಡ್ಡೆ ಕೋಸು? ಇದು ಎಲೆಕೋಸು. ಎಲೆಕೋಸು. ಅಲ್ಲಿ ಈ ಅಡಿಕೆ ಗಿಡ ಹಾಕಿದ್ವಿ. ಅಡಿಕೆ ಗಿಡದಲ್ಲಿ ಈ ತೆಂಗಿನ ಗಿಡ, ಅಡಿಕೆ ಗಿಡ ಹಾಕಿ ಇದರಲ್ಲಿ ಕೋಸು ಚಿಲ್ಲರೆ ಬೆಳೆ ಇದು ದೊಡ್ಡದಾಗೋವರೆಗೂ ಕೋಸಿನ ಬೆಳೆ ಮಾಡೋಣ ಅಂತೇಳಿ ಮಾಡ್ತಾ ಇದೀವಿ. ಸೊ ಅಡಿಕೆಯಲ್ಲಿ ಉಪು ಬೆಳೆಯಾಗಿ ಇದು ಮಾಡ್ತಾ ಇದೀವಿ. ಓಹೋ, ಈ ಕೋಸು ಹಾಕ್ಬೇಕು ಅನ್ಸಿದ್ದು ಯಾಕಣ್ಣ ಈ ಸಾರಿ? ಯಾಕೆ ಅಂತಂದ್ರೆ ಏನೋ ಈ ಬೆಳಿಬೇಕು ಅನ್ನೋ ಆಸೆ. ಈಗ ಎಲ್ಲ ಮಾಡ್ತಾರೆ, ನಾವು ನೀರಿದೆ ಮಾಡಬೇಕು ಅಂತ ಏನೋ ಕಷ್ಟಪಟ್ಟು ಮಾಡಿದ್ರೆ ಏನೋ ಸ್ವಲ್ಪ ಆದಾಯ ಬರುತ್ತೆ ಅಂತೇಳಿ ಮಾಡ್ತಾ ಇದ್ದೀವಿ. ಟೋಟಲ್ ಎಷ್ಟು ಎಕರೆಗೆ ಹಾಕಿದ್ರಣ್ಣ ಇದು? ಈಗ 3 ಎಕರೆಗೆ ಹಾಕಿದ್ದೀವಿ. 3 ಎಕರೆಗೆ ಹಾಕಿದ್ವಿ. 65 ದಿನದಿಂದ 70 ದಿನಕ್ಕೆ ಇದು ಕಂಪ್ಲೀಟ್ ಆಗುತ್ತೆ. 70 ದಿನಕ್ಕೆ ಕ್ಲೀನ್ ಆಗುತ್ತೆ. ದಪ್ಪ ಆಗಿದ್ದು ಕಡ್ಕಂತ ಇದ್ರೆ ಮಾರ್ಕೆಟ್ ಕಳಿಸ್ತಾ ಇರ್ತೀವಿ. ಪಲ್ಯ ಮಾಡ್ತಾರೆ. ಈ ಗೋಬಿ ಮಂಜೂರಿಗೆ ಹೋಗುತ್ತೆ. ಈಗ ಸುಮಾರು ವೆರೈಟಿ ಈ ತಿಂಡಿಗಳಿಗೆ ಏನೇನಕ್ಕೋ ಎಲ್ಲ ಉಪಯೋಗಿಸ್ತಾರೆ. ಪಲ್ಲಿಗಳಿಗೆ ಜಾಸ್ತಿ ಇದು. ಸಾಲು ಹೊಡ್ಕೊಂಡು ನಾರನ್ನ ಬಿಡಿಸ್ಕೊಂಡು ನರ್ಸರಿಯಿಂದ ನಾರ್ ತಗೊಂಬಂದು ನಾಟಿ ಮಾಡಬೇಕು. ನಾಟಿ ಮಾಡಿದ್ರೆ ಅಂದ್ರೆ ನಾಟಿ ಒಂದು ಸಾಲಾಗಿ ಈ ತರ ಸಾಲ್ಗೆ ಲೈನ್ ಆಗಿ ಉಣ್ಬೇಕು. ಇದನ್ನೆಲ್ಲ ಡ್ರಿಪ್ ಮಾಡಿದೀವಿ. ಆ ಡ್ರಿಪ್ಗೆ ಜಾಯಿಂಟ್ಗೆ ಇದು ಮಾಡ್ತೀವಿ. ವಾಟರ್ ಎಲ್ಲ ಡ್ರಿಪ್ ಅಲ್ಲೇ ಕೊಡೋದು. ಸೊ ನರ್ಸರಿಯಿಂದ ತಂದ್ಬಿಟ್ಟು ಜಸ್ಟ್ ನಾಟಿ ಮಾಡಿಬಿಟ್ಟು ಡ್ರಿಪ್ ಅಲ್ಲಿ ವಾಟರ್ ಕೊಟ್ಬಿಡು. ವಾಟರ್ ಕೊಡ್ತೀವಿ. ಈ ಪೈಪ್ ಇದೆಯಲ್ಲ, ಇದರಲ್ಲಿ ಈ ಡ್ರಿಪ್ ನಲ್ಲಿ ಇದು ನೀರು ಬರುತ್ತೆ. ಇದರಲ್ಲಿ ಹೌದು. ಈ ಡ್ರಿಪ್ ನಿಂದ ಈ ಡ್ರಿಪ್ ಇಲ್ಲಿದೆ ಡ್ರಿಪ್ ಜಾಯಿಂಟ್. ಈ ಜಾಯಿಂಟ್ ಮಧ್ಯೆ ಈ ಜಾಯಿಂಟ್ಗೂ ಮಧ್ಯೆ ಈ ನೀರು ಬರತ್ತವೆ ಉಣ್ಕೊಬೇಕು. ಇದ್ರ ನೀರು ಅದಕ್ಕೆ ಸಿಗುತ್ತೆ. ಆ 2 ಗಡ್ಡೆಗೂ ಆ ನೀರು ಸಿಗುತ್ತೆ. ಈ 2 ಗಡ್ಡೆಗೂ ಈ ಜಾಯಿಂಟ್ ನೀರು ಸಿಗುತ್ತೆ. ಅದರಿಂದ ಈ 2 ಗ್ಯಾಪ್ಗೆ 3 ಇದೆ. 3 ಇದೆ. ಅಂದ್ರೆ ಇದರಲ್ಲಿ ಚೆನ್ನಾಗಿ ಬಂದಿಲ್ಲ ಅಂತ ಕಂಡಿಡಿಯೋದು ಹೆಂಗಣ? ಈ ಗಡ್ಡೆ ನೋಡ್ರಿ, ಇದು ಈಗ ದಪ್ಪ ಇದೆಯಲ್ಲ, ಈ ಸೈಜ್ ಬರಬೇಕು. ಈ ಸೈಜ್ರಿಂದ ಒಳ್ಳೆ ಸೈಜ್ ಬಂದಿದೆ ನೋಡಿ. ಈ ಸೈಜ್ ಬಂದ್ರೆ ಇದು ಕ್ವಾಲಿಟಿಯಾಗಿ ಬರ್ತಿದೆ ಅಂತ ಇಲ್ಲಿ ನೋಡಿ. ಇಲ್ಲಿ ಇದೆಯಲ್ಲ, ಅಲ್ಲಿ ದೊಡ್ಡ ಗಡ್ಡೆ ಇದೆಯಲ್ಲ, ಆ ಗಡ್ಡೆಗಳು ತರ ಬರಬೇಕು. ಸೊ ದಿನಕ್ಕೆ ಈ ವಾಟರ್ ಹೆಂಗ್ ಕೊಡ್ಬೇಕಣ್ಣ? ಡೈಲಿ ಕೊಡ್ಬೇಕಾ ಹೆಂಗೆ? ಅದು ನೋಡ್ಕೊಂಡು ಜಾಸ್ತಿ ತ್ಯಾವ ಆಗಂಗಿಲ್ಲ, ಜಾಸ್ತಿ ಒಣಗೋಂಗೂ ಇಲ್ಲ.
ಆಗಾಗ ನೋಡ್ಕೊಂಡು ಅದಕ್ಕೆ ಬಿಡ್ತಾ ಇರಬೇಕು. ಬಿಡ್ತಾ ಇದ್ರೆ ಸಾಕು. ಸಾಕು. ಅಂದ್ರೆ ದಿನಕ್ಕೆ ಒಂದ್ಸಾರಿ, ದಿನಕ್ಕೊಂದ್ಸಾರಿ ಒಂದೊಂದು ಗಂಟೆ ಹೊತ್ತು ಬಿಟ್ರೆ ಅದರಲ್ಲೇ ಇದಾಗ್ತದೆ. ಅಂದ್ರೆ ಇದು ಬರೀ 70 ದಿವಸದ ಬೆಳೆ. 70 ದಿವಸದ ಬೆಳೆ. 70 ದಿವಸಕ್ಕೆಲ್ಲ ಕಟಾವು ಬಂದ್ಬಿಡುತ್ತೆ. ವಾರಕ್ಕೊಂದ್ಸಾರಿ ಹೊಡಿತಾ ಇರಬೇಕು. ವಾರಕ್ಕೊಂದ್ಸಾರಿ ಹೊಡಿತಾನೆ ಇರಬೇಕು. ಔಷಧಿಯಲ್ಲೇ ಬೆಳೆಯೋದು ಆಲ್ಮೋಸ್ಟ್ ಇದು. ಈ ಏರಿಯಾದಲ್ಲೆಲ್ಲ ಸುಮಾರು ಜನ ಬೆಳೀತಾರೆ. ಇದು ಬೆಂಗಳೂರಿಗೆ ತುಂಬಾ ಹತ್ರ ಇರುವಂತ ಪ್ಲೇಸ್. ಬೆಂಗಳೂರಿಗೆ ತುಂಬಾ ಹತ್ರ ಇದೆ. ಅಲ್ಲೆಲ್ಲ ಚೆನ್ನಾಗಿ ಓಡುತ್ತೆ. ಆದ್ರೆ ಮಾರ್ಕೆಟ್ಗಳು ಚೆನ್ನಾಗಿ ಓಡುತ್ತೆ. ಆದ್ರೂ ಒಂದೊಂದ್ಸಾರಿ ರೇಟ್ ಬಿದ್ದೋಗ್ಬಿಡುತ್ತೆ. ಇದು ರೇಟ್ ಬರೋದು ಯಾವಾಗ ನಾರ್ಮಲ್ ಆಗಿ? ನಾರ್ಮಲ್ ಆಗಿ ಈಗ ಎಲೆಕೋಸಿಗೆ ಈ ಆಷಾಢ ಟೈಮಿಗೆ ಬರಬೇಕು, ಮಳೆಗಾಲದಲ್ಲಿ. ಆ ಮಳೆ ವೆದರು ಚಳಿ ಇದು ಜಾಸ್ತಿ ಆದಾಗ ಇದು ಚೆನ್ನಾಗಿ ಓಡ್ತದೆ. ಆವಾಗ ರೇಟ್ ಚೆನ್ನಾಗಿ, ಬೇಡಿಕೆ ಚೆನ್ನಾಗಿರ್ತದೆ. ಅದೇ ಬೇಸಿಗೆ ಕಾಲದಲ್ಲಿ ಇದಕ್ಕೆ ಬೇಡಿಕೆ ಕಮ್ಮಿ. ಅಂದ್ರೆ ಈ ಚಳಿಗಾಲ ಮಳೆಗಾಲದಲ್ಲಿ ಇದು ಬೇಡಿಕೆ ಜಾಸ್ತಿ ಇರುತ್ತೆ. ಬಾಂಬೆ, ಹೈದರಾಬಾದು, ಡೆಲ್ಲಿ ಈ ಕಡೆಗೆ ಪಾರ್ಸಲ್ ಹೋಗ್ತದೆ. ಇದು ಸೆಂಟ್ ಕೋಸು ಅಂತ. ಇದು 1 kg ಇಂದ 1.5 kgನೇ ಬರೋದು. ಇದು ಈ ಗಡ್ಡೆ 1.5 kg ವರೆಗೂ ಇದೆ, ದೊಡ್ಡದಾಗೆ. ಅದು ಚಪಾತಿ ಕೋಸು ಅಂತ. ಅದು ಮಹಾರಾಣಿ ಇದು ಬರುತ್ತೆ. ಅದರಲ್ಲಿ ವೆರೈಟಿಗಳಿದೆ. ಅದು ಮಾಡಿದ್ರೆ ಅದು 3 kg ಇಂದ 4 kg ಬರುತ್ತೆ. ಹಂಗೆ ಒಂದು ಗಡ್ಡೆ 4 kg ಬರುತ್ತೆ. ಅದು ಪಾರ್ಸಲ್ ಚೆನ್ನಾಗಿ ತಡೀತದೆ. ಸೊ ಇವು ಬಂದು ಬಾಂಬೆ ಆ ಕಡೆ ಎಲ್ಲ ಹೋಗುತ್ತೆ. ಅದು ಎಲೆ ಇದೆ ನೋಡಿ, ಆ ಎಲೆ ಜಾಸ್ತಿ ಕಟ್ ಮಾಡಿ ಹಾಕ್ತಾರೆ. ಅಲ್ಲಿಗೆ ಹೋಗೋವರೆಗೂ ತಡೀತದೆ. ಇದು ತಡೆಯಲ್ಲ ಅಂತೇಳಿ ಜಾಸ್ತಿ ದೂರ ಕಳ್ಸಲ್ಲ. ಇದನ್ನ ಇಂಪೋರ್ಟೇಟ್ ಮಾಡ್ತಾರೆ ರಿಲಯನ್ಸ್ನವರು. ಅವರು ಇನ್ನ ಬೇರೆ ಬೇರೆ ಮಾಲ್ಗಳವ್ರು ಇದೆಯಲ್ಲ, ಅವರೆಲ್ಲನೂ ಅವ್ರಿಗೆ ಪರ್ಚೇಸ್ ಜಾಸ್ತಿ. ಇದು ಅವ್ರಿಗೇನೇನೆ ಜಾಸ್ತಿ ಮಾರ್ಕೆಟ್ಗೆ. ಸೊ ಇದಕ್ಕಿಂತ ಮುಂಚಿತವಾಗಿ ಯಾವಾಗಲಾದ್ರೂ ಹಾಕಿದ್ದೀರಣ್ಣ? ಇದು ನಾವು ಮೊದ್ಲು ಹಾಕ್ತಾ ಇದ್ವಿ, ಆದ್ರೆ ನಮ್ಗೆ ಇರ್ಲಿಲ್ಲ, ಬಿಟ್ಬಿಟ್ಟಿದ್ವಿ. ಈಗ ಇಲ್ಲಿ ನೀರಿರೋದ್ರಿಂದ ಮಾಡಿದ್ದೀವಿ. ಇನ್ನು ಮುಂದೆ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ವಿ. ಸೊ ಇದು ನೀರಿದ್ರೆ ಮಾತ್ರ ಮಾಡುವಂತ ಬೆಳೆ. ನೀರು ಇರ್ಲೇಬೇಕು. ಮೇಯ್ನು ನೀರು ಇರಬೇಕು. ನೀರಿದ್ರೇನೆ ಬೆಳೆ. ಇಲ್ಲ ಅಂತಂದ್ರೆ 3 ದಿವಸ ನೀರು ಕಟ್ಟಲಿಲ್ಲ ಅಂತಂದ್ರೆ ಎಲ್ಲ ಒಣಗ್ಬಿಡ್ತದೆ, ಬಾಡ್ಬಿಡ್ತದೆ. 3 ದಿವಸ ಇಲ್ಲ ಅಂದ್ರೂ ಕಷ್ಟ, ಬಾಡ್ಬಿಡ್ತದೆ. ಆಗ ನೀರು ಇದ್ರೇನೆ ಇದು ಮೇಲಿನ ಬೇರೆ. ಇದು ಜೋಳ ಬೇರೆ ಬೆಳೆ ಆದ್ರೆ, ಕೆಲವು ಬೆಳೆ ಆದ್ರೆ ಬೇರುದು ಒಳಗಿಳಿತದೆ. ಅದು ದಪ್ಪ ಬೇರು ತಡೀತದೆ. ಅದೇ ನಮ್ಮ ಈ ಬೇರು ಮೇಲೇನೇ ಇರ್ತದೆ. ಎಲ್ಲ 1 ಅಂಗ್ಲ 1.5 ಅಂಗಲದಲ್ಲಿ 2 ಅಂಗಲದೊಳಗೇನೇನು ಬೇರು ಇರೋದು, ಸಣ್ಣ ಬೇರು. ಆ ಸಣ್ಣ ಬೇರು ಇರೋದ್ರಿಂದ ಇದು ಬಿಸಿಲಿಗೆ ಒಣಗಿಬಿಟ್ರೆ ಮೇಲೆ ಒಳಗೆ ತ್ಯಾವ ಎಷ್ಟೇ ಇರಲಿ ಮೇಲೆ ಎಪ್ಪು ಒಣಗಿಬಿಟ್ರೆ ಅದು ಒಣಗಿಬಿಡ್ತದೆ. ಹೌದೌದು, ಬೇರುಗಳು ಒಳಗಡೆ ಹೋಗಿದ್ರೆ ಎಲ್ಲ ಕಡೆ ತಡೀತದೆ. ಇದು ಬೇರೆ ಮೇಲೇನೆ ಇರೋದ್ರಿಂದ ಅದು ತಡೆಯಲ್ಲ. ಅಂದ್ರೆ ಇಲ್ಲಿ ಅಡಿಕೆನೂ ಬೆಳೆಯಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಡಿಕೆನೂ ಅದು ಉಣಿದ್ದೀವಿ. ಅದರಲ್ಲಿ ಇದೆಲ್ಲ ಮಾಡ್ಕೊಂಡಿದ್ದೀವಿ. ಉಪಬೆಳೆ. ಈಗ ಒಬ್ಬೊಬ್ರು ಬಂದು ಒಂದೊಂದು ರೇಟ್ ಕೇಳ್ತಾರೆ. ಒಬ್ರು 60,000 ಕೇಳಿದ್ರು, ನಾವು ಆಗಲ್ಲ ಅಂತೇಳಿ ಇದು ಮಾಡ್ತಾ ಇದ್ವಿ. ಆಮೇಲೆ ಯಾರೋ ಬಂದು ಒಂದು 10,000 20,000 ಜಾಸ್ತಿ ಕೇಳಿದ್ರು. ಲಾಸ್ಟ್ ಫೈನಲ್ ಆಗಿ ಇವತ್ತು 1,80,000ಕ್ಕೆ ತೀರ್ಮಾನ ಆಗಿದೆ. ಈಗ ಯಾರಾದ್ರೂ ನೀವು ಕೊಟ್ಟಿರೋದು ಒಟ್ಟಿಗೆ ಕೊಟ್ಬಿಟ್ಟಿದ್ದೀರಾ? ಈಗ ಯಾರಾದ್ರೂ ಒಟ್ಟಿಗೆ ತಗೊಳ್ದೇ ಇದ್ದಿದ್ರೆ ಇದನ್ನ ಹೆಂಗೆ ಮಾರಾಟ ಮಾಡ್ತಿದ್ರಣ್ಣ? ಹೆಂಗೆ ಅಂತಂದ್ರೆ ಮಾರ್ಕೆಟ್ಗೆ ನಾವೇ ಕಡ್ದು ರಿಲಯನ್ಸ್ಗಂತೆ ಈ ಮಾಲ್ಗಳಿಗೆ ಇದಕ್ಕೆಲ್ಲಾನು ಕೊಡ್ಬೇಕು ಅಂತಿದ್ವಿ. ನಮ್ಮಲ್ಲಿ ಜನ ಇಲ್ಲ. ಆ ಜನ ಇದ್ದಿದ್ರೆ ನಮ್ಗೆ ತುಂಬಾ ಅನುಕೂಲ ಇರೋದು. ನಮ್ಮ ಹತ್ರ ಜಾಸ್ತಿ ಇರೋದ್ರಿಂದ ಎಲ್ಲ ಒಂದೇ ಸಾರಿ ಒಟ್ಟಿಗೆ ಬಂದ್ಬಿಟ್ಟಿದೆ ಇದು. ಹೌದು, ಯಾಕೆಂದ್ರೆ ತೋಟ ನಿಲ್ಸ್ಕೊಂಡಿರೋದ್ರಿಂದ ಎಲ್ಲ ಒಂದೇ ಸಾರಿ ಬಂದ್ಬಿಡ್ತು. ಆ ಒಂದೇ ಸಾರಿ ಬಂದಿರೋದ್ರಿಂದ ನಾವು ಯಾವ ಮಾಲ್ಗಳಿಗೂ ನಾವು ಮಾಡಕ್ ನಮ್ಗೆ ಇಲ್ಲಿ ಜನ ಸಿಗಲ್ಲ. ಅಷ್ಟು ಸುಲಭ ಅಲ್ಲ, ಜನ ಸಿಗಲ್ಲ. ಯಾಕೆಂದ್ರೆ 3 ಎಕರೆ ಇದೆಯಲ್ಲ, ಇದೆಲ್ಲ ಒಂದೇ ಸಾರಿ ಬಂದಾಗ ಎಲ್ಲ ಗಡ್ಡೆ ಹೊಡೆದು ಬಿಡ್ತದೆ. ಈ ವಾರದಲ್ಲಿ ನೋಡಿ ಅಲ್ಲೆಲ್ಲ ಹೊಡಿತಾ ಇದೆ. ಹೌದು, ಆ ಹೊಡೆದು ಬಿಟ್ರೆ ನಮ್ಗೆ ವೇಸ್ಟ್ ಆಗುತ್ತೆ. ಗಡ್ಡೆ ಹೊಡಿಬಾರ್ದು. ಎಲ್ಲ ಸೇಮ್ ಇದೇ ತರ ಇರಬೇಕು ಗಡ್ಡೆ. ಇದ್ದಾಗ ನಮ್ಗೆ ಬೆಲೆ ಆಗೋದು. ಆ ಗಡ್ಡೆ ಹೊಡೆದು ಬಿಟ್ರೆ ಅಲ್ಲಿ ಹೊಡೆದಿದೆಯಲ್ಲ ಆ ತರ ಹೊಡೆದು ಬಿಡು. ಅಲ್ಲಿ ಹೊಡೆದಿದೆ, ಇನ್ನ ಮುಂದೆ 2 ಭಾಗ ಆಗೋಗ್ಬಿಡುತ್ತೆ. 2 ಭಾಗ ಆಗೋಗ್ಬಿಟ್ರೆ ಅದು ಹೋಯ್ತು ಅಂತ ಲೆಕ್ಕ. ಸೊ ಇದು ಏನಾದರೂ ಒಟ್ಟಿಗೆ ಸಿಗಿರ್ಲಿಲ್ಲ ಅಂದಿದ್ರೆ ನೀವು ಹಿಂಗೆ ಈ ತರ ಬೇರೆ ಕಡೆ ರಿಲಯನ್ಸು, ಬಿಗ್ ಬಾಸ್ಕೆಟ್ ಅವ್ರಿಗೆಲ್ಲ ಹಾಕ್ಬೇಕಾಯ್ತಾ? ಹಾಕ್ಬೇಕಾ? ಅವರು ದಿನಕ್ಕೆ 1,000 1,500 2,000 3,000 ಕೇಳ್ತಾರಂತೆ. ಅವ್ರು ಇಂಡಿಯಂಟಿ ಏನು ಕೊಟ್ಟರೆ ನಾವು ಅದನ್ನ ಪೀಸ್ ಲೆಕ್ಕದಾಗೆ ತಗೊಂಡೋಗಿ ಹಾಕ್ಬೇಕು. ಟನ್ ಲೆಕ್ಕದಾಗ ತಗೊಂಡೋಗಿ ಹಾಕಿದ್ರೆ ಅವರು ಕಮಿಷನ್ ಇಲ್ಲ. ನಮಗೆ ಏನು ತೂಕ ಹಾಕಿ ಏನು ರೇಟ್ ಇರ್ತದೋ ಅದನ್ನ ಕೊಡ್ತಾರೆ. ಆವತ್ತಿನ ದಿನದಾಗ ಏನು ರೇಟ್ ಇದ್ರೆ ಅದನ್ನ ಕೊಡ್ತಾರೆ. ಅದನ್ನ ನಾವು ಇದು ಮಾಡ್ಬೋದು, ಕಮಿಷನ್ ಇಲ್ಲ. ಆದರೆ ಒಳ್ಳೇದೇನೇನೆ. ಆದರೆ ನಾವು ಈ ಒಟ್ಟಿಗೆ ಜಾಸ್ತಿ ಮಾಡ್ಕೊಂಡು ಅದನ್ನ ಮಾಡೋಕ್ಕಾಗಲ್ಲ. ಈಗ ಏನಾದರೂ ಅರ್ಧ ಎಕರೆ ಅಂದಿದ್ರೆ ಅದು ಸುಲಭ ಮಾಡ್ಕೊಬೋದಾಯ್ತು.
ಅರ್ಧ ಎಕರೆ 3/4 ಎಕರೆ 1 ಎಕರೆ ಇದ್ದಿದ್ರು ನಾವು ಮೇಂಟೈನ್ ಮಾಡ್ಕೊಬೋದಾಗಿತ್ತು. ಯಾಕೆಂದ್ರೆ ದಿವಸ ಬಂದಿದ್ದು ಹೊಡೆದು ಹಾಕ್ತಾ ಇದ್ರೆ ಅವ್ರಿಗೂ ಕಮ್ಮಿ ಹಾಕ್ಬೋದು, ಹೌದು, ನಮಗೂ ಇಲ್ಲಿ ಕೆಲ್ಸಕ್ಕೂ ತಾಪತ್ರೆ ಇರಲ್ಲ. ಮನೆ ಜನ ಇರಬೇಕು, ಒಂದು 3-4 ಜನ ಇದ್ದು ಒಂದು ಟೆಂಪೋ ದಿನ 1 3 ಟನ್ನು 1.5 ಟನ್ನು ಎಷ್ಟು ಕೇಳಿದ್ರೆ ಅಷ್ಟು ಹಾಕಿದ್ರೆ ನಮಗೆ ಲಾಭ ಆಯ್ತು. ಈಗ 3 ಎಕರೆಗೂ ಇದೇ ಬೆಳೆ ಹಾಕ್ಬಿಟ್ಟು ಎಲ್ಲೋ ನಾನು ಸ್ವಲ್ಪ ಮಿಸ್ ಮಾಡಿದೆ ಅಂತ ಅನಿಸ್ತಿದ್ಯಾ? ಅನಿಸ್ತಾ ಇದೆ. ಯಾಕೆಂತಂದ್ರೆ ಜಾಸ್ತಿ ಮಾಡಬೇಕು ಅಂತ ಮಾಡ್ಬಿಟ್ವಿ, ಆದ್ರೆ ಇದು ಅಗಾಧ ಆಗ್ಬಿಟ್ಟಿದೆ. ಆಳುಗಳು ಇಲ್ದಿದ್ದು ಅಗಾಧ ಆಗಿದೆ. ಈಗ ಬೇರೆಯವ್ರನ್ನ ಯಾರನ್ನೋ ಹಿಡಿದು ಒಬ್ಬರಲ್ಲ ಒಬ್ಬರು ಗಿರಾಕಿಗಳನ್ನ ಹಿಡಿದು ಇವತ್ತು ಈ ಬೆಲೆಗೆ ಮಾರಿದ್ದೀವಿ. ಈಗ ಅಂದ್ರೆ ನೆಕ್ಸ್ಟ್ ಅರ್ಧ ಎಕರೆಗೆ ಹಾಕೋತರ ಅರ್ಧ ಎಕರೆಗೆ ಹಾಕೊಂಡ್ರೆ ನಮ್ಗೆ ತೊಂದರೆ ಇಲ್ಲ, ಟೆನ್ಷನ್ ಇಲ್ಲ. ಬೆಂಗಳೂರು ಹತ್ರ ಇರೋದ್ರಿಂದ ಈಸಿಯಾಗಿ ಎಲ್ಲಿ ಬೇಕಾದ್ರೂ ಮಾರ್ಕೊಬಹುದು. ಅಂದ್ರೆ ಈಗ ನಿಮ್ಗೆ ನಗರ ಪ್ರದೇಶ ಆಗಿರೋದ್ರಿಂದ ಖರ್ಚು ಜಾಸ್ತಿ ಬರ್ತಿದೆ. ಈಗ ಹಳ್ಳಿ ಪ್ರದೇಶದಲ್ಲಿ ಆದ್ರೆ ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೊಂಡು ಸ್ವಲ್ಪ ಆದಾಯ ಕಮ್ಮಿ ಬರುತ್ತೆ, ಆದಾಯ ಮಾಡ್ಕೋಬಹುದು. ಕೂಲಿನೂ ಕಮ್ಮಿ ಇರುತ್ತೆ. ಒಂದೊಂದ್ ಕಡೆ ಒಂದೊಂದ್ ತರ ಇರ್ತದೆ. ಈಗ 200 ರೂಪಾಯಿಯಿಂದ 300 ರೂಪಾಯಿ 350 ರೂಪಾಯಿ ಕೂಲಿ ಇರ್ತದೆ. ಆಗ ಅವ್ರಿಗೆ ಸ್ವಲ್ಪ 150 ರೂಪಾಯಿ ಉಳಿತದೆ. ಹೌದು. ಈಗ ನಮಗೆ ಈ ಜನ ಸಿಕ್ತಿದ್ದು ನಾವು ಏನೋ ಒಂದು 50 ಅಂತೇಳಿ ಈಗ 500 ರೂಪಾಯಿ ಕೊಡ್ಬೇಕು ಒಂದು ಹೆಣ್ಣಾಳಿಗೆ ಅಲ್ವಾ? ಹೌದು. ಒಳ್ಳೆ ಇದಿದೆ. ನೀರಾವರಿ ನೀರು ಯಾರಿಗಿದೆಯೋ ಅವರು ಧಾರಾಡ್ಯವಾಗಿ ಮಾಡ್ಬೋದು. ಮಾಡಿದ್ರೆ ಒಳ್ಳೆ ರೇಟ್ ಅಂತೂ ಸಿಗುತ್ತೆ. ಅಂದ್ರೆ ಇದು ಮಾಡ್ಬೇಕಾಗಿರೋಂತ ಇದು ಮಳೆಗಾಲ ಚಳಿಗಾಲ ಈ ಚಳಿಗಾಲ ನೋಡ್ಕೊಂಡು ಮಾಡ್ಬೇಕು. ಇದಕ್ಕೆ ಏನಂತಂದ್ರೆ ನೀರಿರೋರು ಈ ಜಾಸ್ತಿ ಮಾಡಬಾರ್ದು. ಅರ್ಧ ಎಕರೆ 1 ಎಕರೆ ಅವರು ಶಕ್ತಿ ಸಮಾನವಾಗಿ ಮಾಡಿದ್ರೆ ಒಳ್ಳೆ ಆದಾಯ ಐತೆ. ಅವರೇ ಸ್ವಂತ ಮಾಡಬೇಕು, ಆಳುಗಳು ಕಮ್ಮಿ ಮಾಡಿಕೊಂಡು ನಾವು ಮಾಡಿದ್ರೆ ನಮ್ಗೆ ಲಾಭ. ಬಟ್ ಇದು ನಿಮಗೆ ಅಡಿಕೆ ಹೆಂಗೋ ಹಾಕ್ಬಿಟ್ಟಿದ್ದೀರಾ, ಸದ್ಯದಲ್ಲಿ ಉಪಬೆಳೆ ಇದಿನ್ನ ಒಂದು 4 ವರ್ಷ 5 ವರ್ಷದವರೆಗೂ ಇದರಲ್ಲಿ ಮಾಡ್ಕೊಬಹುದು. 4-5 ವರ್ಷವೂ ಉಪಬೆಳೆ ಹಾಕೊಂತಾನೆ ಇರ್ತೀವಿ. ಒಂದು ಆಳುದ್ದ ಮೇಲೋಗೋವರೆಗೂ ಈ ಬೆಳೆಗಳು ಮಾಡ್ಕೊಬಹುದು, ಆರಾಮಾಗಿ ಮಾಡ್ಕೊಬಹುದು. ಸೊ ಇದಾದ್ಮೇಲೆ ಏನು ಹಾಕ್ಬೇಕು ಅನ್ಕೊಂಡಿದ್ದೀರಣ್ಣ? ಜೋಳ ಹಾಕ್ಬೇಕು ಅನ್ಕೊಂಡಿದೀವಿ, ಹೂಕೋಸು ಹಾಕ್ಬೇಕು ಅನ್ಕೊಂಡಿದೀವಿ, ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಬೇಕು ಅಂತ ಇದೀವಿ. ಒಂದೇ ನಾವು ಈಗ ಏನ್ ಮಾಡಿದ್ವಿ, 3 ಎಕರೆ ಒಂದೇ ಬೆಳೆ ಮಾಡ್ಬಿಟ್ವಿ. ಹೌದು, ಇದು ಅಗಾಧ ಆಯ್ತು. ಮಾಡಬಾರ್ದು ಅಂತೇಳಿ ಒಂದ್ ಎಕರೆ ಹೂಕೋಸು ಒಳ್ಳೆ ಬೇಡಿಕೆ ಇದೆ. ಇವತ್ತು 40 ರೂಪಾಯಿ ಇದೆ ಒಂದು ಹೂವು. ನಮ್ಗೆ ಈಗ ಎಲ್ಲ ಹೇಳ್ತಿದ್ರು ಬೆಳೆ ಇದಕ್ಕೆ ಈಗ ಸಾರಿ ಒಳ್ಳೆ ಬೆಳೆ ಬೆಳೆದು ಬಿಟ್ರೆ ನಿಮ್ಗೆ ಈಗ ಒಂದು 7 ಲಕ್ಷದಿಂದ 8 ಲಕ್ಷ ರೂಪಾಯಿವರೆಗೂ ಸಿಗ್ತದೆ, ಈ ಬೆಲೆ ಸಿಗ್ತದೆ, ಒಳ್ಳೆ ಸೀಸನ್ ಅಂತೇಳಿ ಹೇಳ್ತಿದ್ರು. ಆದ್ರೆ ಸೀಸನ್ ಮಿಸ್ ಆಗೋಯ್ತು, ಹಿಡಿಲಿಲ್ಲ. ಅದರಿಂದ ಈಗ ಇಷ್ಟಿದೆ ನೋಡಿ.